ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇರುವಂಥ ಉದ್ದೇಶ ಏನಂದರೆ, ಪಂಚಾಚಾರ್ಯರಲ್ಲಿ ಒಬ್ಬರಾದಂಥ ರಂಭಾಪುರಿ ಶ್ರೀಗಳು ಮೊನ್ನೆ ದಾವಣಗೆರೆ ಶೃಂಗಸಭೆಯಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮನೇ ಸ್ಥಾಪನೆ ಮಾಡಿಲ್ಲ, ವೀರಶೈವ ಧರ್ಮ ರೇಣುಕಾಚಾರ್ಯರು ಸ್ಥಾಪನೆ ಮಾಡಿದ್ದು. ಈ ಧರ್ಮವನ್ನೇ ಬಸವಣ್ಣವರು ಸ್ವೀಕಾರ ಮಾಡಿ ಇದರ ಒಂದು ಪ್ರಚಾರ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ನಮ್ಮ ವಿಶ್ವಗುರು ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ. ಲಿಂಗಾಯತ ಒಂದು ಸ್ವತಂತ್ರ ಧರ್ಮ, ಆದರೆ ವೀರಶೈವ ಅದು ಶೈವದ ಒಂದು ಪಂಥ. ಇವರು ವೀರಶೈವರ ಹೇಳ್ಕೊಳ್ಳಿ, ಹಿಂದೂರ ಹೇಳ್ಕೊಳ್ಳಿ, ಏನಾದರೂ ಹೇಳ್ಕೊಳ್ಳಿ, ಆದರೆ ಲಿಂಗಾಯತರ ತಂಟೆಗೆ ಬರಬಾರ್ದು. ಪದೇ ಪದೇ ಬಸವಣ್ಣನವರಿಗೆ ಅವಮಾನ ಮಾಡ್ತಕ್ಕಂಥ ಕಾರ್ಯವನ್ನು ರಂಭಾಪುರಿ ಸ್ವಾಮಿಗಳು ಮತ್ತು ಎಲ್ಲ ಪಂಚಾಚಾರ್ಯರು ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ನಾವು ಖಂಡಿಸೋ ಸಲುವಾಗಿ ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಕ್ರಾಂತಿ ಗಂಗೋತ್ರಿ ಮಹಿಳಾ ಗಣದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪದೇ ಪದೇ ಬಸವಣ್ಣರಿಗೆ ಅವಮಾನ ಮಾಡ್ತಕ್ಕಂತಹ ಒಂದು ಹೇಳಿಕೆಯನ್ನು ಕೊಡದಂತೆ ಸರ್ಕಾರ ನಿಷೇಧ ಹೇರಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂಥೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಇನ್ನೊಬ್ಬರು ಪಂಚಪೀಠದಲ್ಲಿ ಒಬ್ಬರಾದಂಥ ಕೇದಾರ ಸ್ವಾಮಿಗಳು ಕರ್ನಾಟಕ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಒಂದು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸಿದ್ರು. ಲಿಂಗಾಯತ ಒಂದು ಸ್ವತಂತ್ರ ಧರ್ಮ, ಲಿಂಗಾಯತ ಸಮುದಾಯಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಶಿಫಾರಸು ಕಳಿಸಿದ್ರು. ಆ ಶಿಫಾರಸನ್ನು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿದೆ. ಅದಕ್ಕೆ ಇವರು ಕೇದಾರ ಸ್ವಾಮಿಗಳು ಏನು ಹೇಳ್ತಾರೆ, ನಾನೇ ಪ್ರಧಾನಮಂತ್ರಿ ಮೋದಿ ಅವರಿಗೆ ಫೋನ್ ಮಾಡಿ ಈ ಲಿಂಗಾಯತ ಧರ್ಮದ ಶಿಫಾರಸನ್ನು ತಿರಸ್ಕಾರ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಅಂಥೇಳಿ ಕೇದಾರ ಶ್ರೀಗಳು ಹೇಳಿದ್ದಾರೆ. ಅವರ ಹೇಳಿಕೆಗೂ ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ರೀತಿ ಪಂಚಾಚಾರ್ಯರು ಒಂದು ಬಸವಣ್ಣರಿಗೆ ಅವಮಾನ ಮಾಡ್ತಕ್ಕಂಥ ಕಾರ್ಯ ಏನು ಮಾಡ್ತಾ ಇದ್ದಾರೆ, ಇದನ್ನು ಅವ್ರು ಹೇಳಿಕೆ ಕೊಡದಂತೆ ಇನ್ನೊಂದು ಸಲ ಬಸವಣ್ಣವ್ರ ಬಗ್ಗೆ ಲಿಂಗಾಯತ ಧರ್ಮದ ತಂಟೆಗೆ ಬರಲಾರ್ದಂಗೆ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ರಂಭಾಪುರಿ ಶ್ರೀಗಳು, ಕೇದಾರ ಸ್ವಾಮಿಗಳು ಲಿಂಗಾಯತರಲ್ಲಿ, ಬಸವ ಭಕ್ತರಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇನ್ನೊಂದು ಸಲ ಈ ರೀತಿಯ ಅವಮಾನಕಾರಿ ಹೇಳಿಕೆಗಳು ಕೊಟ್ಟರೆ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೇವೆ ರಾಜ್ಯಾದ್ಯಂತ ಅಂಥೇಳಿ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.